ನಮಸ್ಕಾರ ಸ್ನೇಹಿತರೆ, ಕಾಲುಗಳು ದುರ್ಬಲವಾಗುವುದು ಸಾವಿನ ಆರಂಭವಾಗಿದೆ. ಈ 3 ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿ ನಿಮ್ಮ ದೇಹವು ಸಂಪೂರ್ಣವಾಗಿ ಆರೋಗ್ಯವಾಗಿರಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ರಾಧೆ ರಾಧೆ. ನೀವು ಎಂದಾದರೂ ಗಮನಿಸಿದ್ದೀರಾ? ವಯಸ್ಸು ಹೆಚ್ಚಾದಂತೆ ದೇಹವು ಹಿಂದಿನಂತೆ ಸಹಕರಿಸುವುದು ಕ್ರಮೇಣ ಕಡಿಮೆಯಾಗುತ್ತದೆ. ಹಿಂದೆ ಕೆಲವೇ ನಿಮಿಷಗಳಲ್ಲಿ ಆಗುತ್ತಿದ್ದ ಕೆಲಸಗಳು ಈಗ ಅದೇ ಕೆಲಸ ಮಾಡಲು ಆಯಾಸವಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಭಾರವು ಅನಿಸುತ್ತದೆ. ಮೊಣಕಾಲುಗಳಲ್ಲಿ ಬಿಗಿತವಿರುತ್ತದೆ. ನಡುವಿನಲ್ಲಿ ನೋವು ಉಳಿದಿರುತ್ತದೆ ಮತ್ತು ಹೆಚ್ಚಾಗಿ ದುರ್ಬಲತೆ ಕಾಲುಗಳಲ್ಲಿ ಅನಿಸುತ್ತದೆ. ಸ್ನೇಹಿತರೆ, ಇದು ಕೇವಲ ವಯಸ್ಸು ಹೆಚ್ಚಾಗುವುದರಿಂದ ಅಲ್ಲ, ಬದಲಿಗೆ ದೇಹದ ಒಳಗಿನ ಶಕ್ತಿ ಕ್ರಮೇಣ ಕಡಿಮೆಯಾಗುವ ಸಂಕೇತವಾಗಿದೆ. ಆಯುರ್ವೇದದಲ್ಲಿ ಹೇಳಲಾಗಿದೆ, ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ವಾತದೋಷ ಹೆಚ್ಚಾಗುತ್ತದೆ. ಈ ವಾತದೋಷವು ದೇಹದಲ್ಲಿ ಒಣತನ, ದುರ್ಬಲತೆ, ನೋವು ಮತ್ತು ಬಿಗಿತವನ್ನು ಉಂಟು ಮಾಡುತ್ತದೆ. ಮತ್ತು ಮೊದಲು ಇದರ ಪರಿಣಾಮ ನಮ್ಮ ಮೂಳೆಗಳು, ಸ್ನಾಯುಗಳು ಮತ್ತು ಕೀಲುಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಜಪಾನ್ನಲ್ಲಿ ಒಂದು ಪ್ರಸಿದ್ಧ ಗಾದೆ ಇದೆ, ಯಾರು ತನ್ನ ಕಾಲುಗಳನ್ನು ಬಲವಾಗಿ ಇರಿಸಿಕೊಳ್ಳುತ್ತಾನೋ ಅವನು ದೀರ್ಘಕಾಲ ಸ್ವತಂತ್ರ ಜೀವನ ನಡೆಸುತ್ತಾನೆ. ಮತ್ತು ಈ ಮಾತು ಸಂಪೂರ್ಣ ಸತ್ಯವಾಗಿದೆ, ಏಕೆಂದರೆ ದೇಹದ ನಿಜವಾದ ಶಕ್ತಿ ಕೇವಲ ಕೈಗಳಲ್ಲಿ ಅಲ್ಲ, ಬದಲಿಗೆ ಕಾಲುಗಳಲ್ಲಿ ಇದೆ. ಕಾಲುಗಳು ಬಲವಾಗಿದ್ದರೆ ಮನುಷ್ಯ ಸ್ವಾವಲಂಬಿಯಾಗಿರುತ್ತಾನೆ. ಆದರೆ ಕಾಲುಗಳ ಶಕ್ತಿ ಕಡಿಮೆಯಾಗಲು ಪ್ರಾರಂಭವಾದಂತೆ ದೇಹದ ಶಕ್ತಿ ಕ್ರಮೇಣ ಇಳಿಮುಖವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ನಾವು ಆ 3 ಬೆಳಗ್ಗೆಯ ಅಭ್ಯಾಸಗಳ ಬಗ್ಗೆ ಮಾತನಾಡುತ್ತೇವೆ. ಅವುಗಳನ್ನು ನೀವು ಪ್ರತಿದಿನ ಅಳವಡಿಸಿಕೊಂಡರೆ ನಿಮ್ಮ ದೇಹದ ದುರ್ಬಲತೆ ಕಡಿಮೆ ಆಗುವುದಲ್ಲದೆ ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮವನ್ನು ಸಹ ಬಹಳ ಮಂದಗೊಳಿಸಬಹುದು. ಈ ವಿಡಿಯೋ ವಿಶೇಷವಾಗಿ ಯಾರ ವಯಸ್ಸು 50, 60 ಅಥವಾ ಅದಕ್ಕಿಂತ ಹೆಚ್ಚು ಇದೆಯೋ, ಅಥವಾ ತಮ್ಮ ಪೋಷಕರು ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವವರಿಗೆ ಬಹಳ ಮುಖ್ಯವಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಅತ್ಯಂತ ಮುಖ್ಯವಾದ ವಿಷಯವನ್ನು ತಿಳಿಯೋಣ. ಸ್ನೇಹಿತರೆ, ಮೊದಲು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ವಯಸ್ಸು ಹೆಚ್ಚಾದಂತೆ ದೇಹವು ದುರ್ಬಲವಾಗಲು ಏಕೆ ಪ್ರಾರಂಭವಾಗುತ್ತದೆ? ವಾಸ್ತವವಾಗಿ ಇದರ ಹಿಂದೆ ಹಲವು ಕಾರಣಗಳಿವೆ. ಮೊದಲ ಕಾರಣ ಸ್ನಾಯುಗಳು ದುರ್ಬಲವಾಗುವುದು. 30 ವರ್ಷ ವಯಸ್ಸಿನ ನಂತರ ದೇಹವು ಕ್ರಮೇಣ ಸ್ನಾಯುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಆದರೆ 60ರ ನಂತರ ಈ ಪ್ರತಿಕ್ರಿಯೆ ಬಹಳ ವೇಗವಾಗುತ್ತದೆ. ಇದೇ ಕಾರಣದಿಂದ ಹಿರಿಯರಲ್ಲಿ ದುರ್ಬಲತೆ, ಸಮತೋಲನ ಕೆಡುವುದು ಮತ್ತು ಬೇಗನೆ ಆಯಾಸವಾಗುವುದು ಸಾಮಾನ್ಯವಾಗುತ್ತದೆ. ಎರಡನೇ ಕಾರಣ ದೇಹದಲ್ಲಿ ಪೋಷಣೆಯ ಕೊರತೆ. ವಯಸ್ಸು ಹೆಚ್ಚಾದಂತೆ ದೇಹವು ಹಿಂದಿನಂತೆ ಪೋಷಣೆಯನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಮ್ಯಾಗ್ನೀಸಿಯಂನ ಕೊರತೆ ದೇಹವನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತದೆ. ಮೂರನೆಯ ಕಾರಣ ಕಡಿಮೆ ದೈಹಿಕ ಚಟುವಟಿಕೆ. ಬಹಳಷ್ಟು ಜನರು ವಯಸ್ಸಾದ ನಂತರ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಯೋಚಿಸುತ್ತಾರೆ. ಆದರೆ ಸತ್ಯವೇನೆಂದರೆ ದೇಹವು ನಿಷ್ಕ್ರಿಯವಾಗಿರುವಷ್ಟು ಅದರ ಶಕ್ತಿ ಕಡಿಮೆಯಾಗುತ್ತದೆ. ಇದೇ ಕಾರಣದಿಂದ ಬಹಳಷ್ಟು ಹಿರಿಯರು ಬೆಳಗ್ಗೆ ಎದ್ದಾಗ ದೇಹ ಭಾರವಾಗಿ ಅನಿಸುತ್ತದೆ. ಕೆಲವರಿಗೆ ತಲೆ ತಿರುಗುವಿಕೆ ಆಗುತ್ತದೆ. ಕೆಲವರಿಗೆ ಮೊಣಕಾಲುಗಳಲ್ಲಿ ನೋವು ಉಳಿದಿರುತ್ತದೆ ಮತ್ತು ಕೆಲವರಿಗೆ ಮೆಟ್ಟಿಲುಗಳನ್ನು ಹತ್ತುವಲ್ಲಿ ತೊಂದರೆಯಾಗುತ್ತದೆ. ಆದರೆ ಬಹಳ ಒಳ್ಳೆಯ ಸಂಗತಿ ಏನೆಂದರೆ, ಸರಿಯಾದ ಸಮಯದಲ್ಲಿ ದೇಹದ ಕಡೆಗೆ ಗಮನ ಹರಿಸಿದರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲಿಯೂ ದೀರ್ಘಕಾಲ ಫಿಟ್ ಮತ್ತು ಸಕ್ರಿಯವಾಗಿರಬಹುದು. ಮತ್ತು ಇದರ ಪ್ರಾರಂಭವು ಬೆಳಗ್ಗೆಯ ಸರಿಯಾದ ಅಭ್ಯಾಸಗಳಿಂದ ಆಗುತ್ತದೆ. ಸ್ನೇಹಿತರೆ, ಈಗ ಮೊದಲ ಅತ್ಯಂತ ಮುಖ್ಯವಾದ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದು. ಬಹಳಷ್ಟು ಜನರು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುತ್ತಾರೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಚಹಾ ದೇಹವನ್ನು ಕ್ರಮೇಣ ದುರ್ಬಲಗೊಳಿಸಬಹುದು.
ರಾತ್ರಿ ಇಡೀ ನಿದ್ರೆಯ ಸಮಯದಲ್ಲಿ ದೇಹ ಸ್ವಲ್ಪ ನಿರ್ಜಲೀಕರಣಗೊಂಡಿರುತ್ತದೆ. ಅಂತಹ ಸಮಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದು ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಬೆಚ್ಚಗಿನ ನೀರು ದೇಹದಲ್ಲಿ ಸಂಗ್ರಹಿಸಲ್ಪಟ್ಟ ವಿಷಕಾರಿ ವಸ್ತುಗಳನ್ನು ಹೊರಗೆ ತೆಗೆಯಲು ಸಹಾಯ ಮಾಡುತ್ತದೆ. ಇದು ಪಚನ ಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ, ರಕ್ತ ಪರಿಚಲನೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ದೇಹದ ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಬಯಸಿದರೆ ಅದರಲ್ಲಿ ಸ್ವಲ್ಪ ನಿಂಬೆ ಅಥವಾ ಕೆಲವು ಹನಿ ಜೇನುತುಪ್ಪ ಸೇರಿಸಬಹುದು. ಆದರೆ ಯಾರಿಗೆ ಮಧುಮೇಹ ಅಥವಾ ಯಾವುದೇ ಗಂಭೀರ ಕಾಯಿಲೆ ಇದೆಯೋ ಅವರು ತಮ್ಮ ವೈದ್ಯರ ಸಲಹೆಯ ಪ್ರಕಾರವೇ ಬದಲಾವಣೆ ಮಾಡಬೇಕು. ಸ್ನೇಹಿತರೆ, ಬೆಳಗ್ಗೆಯ ಈ ಸಣ್ಣ ಬದಲಾವಣೆ ಇಡೀ ದಿನದ ದೇಹದ ಶಕ್ತಿಯನ್ನು ಉತ್ತಮಗೊಳಿಸಬಹುದು. ಈಗ ಎರಡನೇ ಅತ್ಯಂತ ಶಕ್ತಿಶಾಲಿ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆಯ ಹಗೂರವಾದ ಸೂರ್ಯನ ಬೆಳಕು ಮತ್ತು ನಡಿಗೆ. ಸ್ನೇಹಿತರೆ, ಇಂದು ಕಾಲದಲ್ಲಿ ಬಹಳಷ್ಟು ಜನರು ಬೆಳಗ್ಗೆ ತಡವಾಗಿ ಮನೆಯ ಒಳಗೆ ಉಳಿದುಕೊಳ್ಳುತ್ತಾರೆ. ಆದರೆ ಬಹುಶಃ ನೀವು ತಿಳಿದಿದ್ದೀರಾ, ಬೆಳಗ್ಗೆಯ ಹಗೂರವಾದ ಸೂರ್ಯನ ಬೆಳಕು ದೇಹಕ್ಕೆ ಯಾವುದೇ ನೈಸರ್ಗಿಕ ಔಷಧಕ್ಕಿಂತ ಕಡಿಮೆ ಇಲ್ಲ. ಬೆಳಗ್ಗೆಯ ಸೂರ್ಯನ ಬೆಳಕು ದೇಹಕ್ಕೆ ವಿಟಮಿನ್ ಡಿ ನೀಡುತ್ತದೆ ಮತ್ತು ವಿಟಮಿನ್ ಡಿ ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಬಹಳ ಮುಖ್ಯವಾಗಿದೆ. ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದ್ದಾಗ ದುರ್ಬಲತೆ, ಕೀಲುಗಳ ನೋವು ಮತ್ತು ಬೇಗನೆ ಆಯಾಸ ಆಗುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇದಲ್ಲದೆ ಬೆಳಗ್ಗೆಯ ಹಗೂರವಾದ ನಡಿಗೆ ದೇಹದ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ, ಹೃದಯ ಬಲಗೊಳ್ಳುತ್ತದೆ, ಶ್ವಾಸಕೋಶಗಳು ಉತ್ತಮವಾಗಿ ಕೆಲಸ ಮಾಡುತ್ತವೆ ಮತ್ತು ಮೆದುಳು ಸಹ ಹೆಚ್ಚು ಸಕ್ರಿಯವಾಗಿ ಅನಿಸುತ್ತದೆ. ನಿಮ್ಮ ವಯಸ್ಸು ಹೆಚ್ಚಾಗಿದ್ದರೆ ವೇಗವಾಗಿ ಓಡುವ ಅಗತ್ಯವಿಲ್ಲ. ಕೇವಲ 15ರಿಂದ 20 ನಿಮಿಷಗಳವರೆಗೆ ನಿಧಾನವಾಗಿ ನಡೆಯುವುದೂ ಸಹ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಬಹುದು. ಸ್ನೇಹಿತರೆ, ನೆನಪಿಡಿ, ದೇಹವನ್ನು ಚಲಿಸುತ್ತಿರುವುದೇ ಅದನ್ನು ಬಲವಾಗಿರಿಸುವ ಅತಿ ದೊಡ್ಡ ರಹಸ್ಯವಾಗಿದೆ. ಈಗ ಮೂರನೇ ಮತ್ತು ಅತ್ಯಂತ ವಿಶೇಷವಾದ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆ ಪೌಷ್ಟಿಕ ವಸ್ತುಗಳ ಸೇವನೆ. ಬಹಳಷ್ಟು ಜನರು ಬೆಳಗ್ಗೆ ಕೇವಲ ಚಹಾ ಮತ್ತು ಬಿಸ್ಕೆಟ್ ತಿಂದು ದಿನ ಪ್ರಾರಂಭ ಮಾಡುತ್ತಾರೆ. ಆದರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ದೇಹಕ್ಕೆ ಸರಿಯಾದ ಪೋಷಣೆ ನೀಡುವುದು ಬಹಳ ಮುಖ್ಯವಾಗಿದೆ. ಬೆಳಗ್ಗೆಯ ಸಮಯದಲ್ಲಿ ದೇಹವು ಪೋಷಕಾಂಶಗಳನ್ನು ಅತ್ಯುತ್ತಮವಾಗಿ ಹೀರಿಕೊಳ್ಳುತ್ತದೆ. ಹಾಗಾಗಿ ಈ ಸಮಯದಲ್ಲಿ ದೇಹಕ್ಕೆ ಶಕ್ತಿ ನೀಡುವಂತಹ ವಸ್ತುಗಳನ್ನು ತಿನ್ನಬೇಕು. ಮೊದಲು ಮಾತನಾಡೋಣ ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ಬಾದಾಮಿಯ ಬಗ್ಗೆ. ಬಾದಾಮಿಯಲ್ಲಿ ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ವಿಟಮಿನ್ ಇ ಹೇರಳವಾಗಿ ಕಂಡುಬರುತ್ತದೆ. ಇದು ಮೆದುಳನ್ನು ಚುರುಕಾಗಿರಿಸಲು ಸಹಾಯ ಮಾಡುತ್ತದೆ, ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ದೇಹದ ದುರ್ಬಲತೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇದಲ್ಲದೆ ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ಕಪ್ಪು ಕಡಲೆ ಸಹ ಹಿರಿಯರಿಗೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಪ್ರೋಟೀನ್, ಕಬ್ಬಿಣ ಮತ್ತು ನಾರು ಹೇರಳವಾಗಿದೆ. ಇದು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೇ ವಸ್ತು ಏನೆಂದರೆ ದೇಸಿ ತುಪ್ಪ. ಇಂದಿನ ಕಾಲದಲ್ಲಿ ಬಹಳಷ್ಟು ಜನರು ತುಪ್ಪದಿಂದ ಹೆದರುತ್ತಾರೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ ದೇಸಿ ತುಪ್ಪ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಬಹುದು. ಆಯುರ್ವೇದದ ಪ್ರಕಾರ ದೇಸಿ ತುಪ್ಪ ದೇಹದಲ್ಲಿ ಒಣತನವನ್ನು ಕಡಿಮೆ ಮಾಡುತ್ತದೆ, ಕೀಲುಗಳಿಗೆ ಜಿಡ್ಡನ್ನು ನೀಡುತ್ತದೆ ಮತ್ತು ವಾತ ದೋಷವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈಗ ಕೆಲವು ತಪ್ಪುಗಳ ಬಗ್ಗೆ ಮಾತನಾಡೋಣ. ಅವು ದೇಹವನ್ನು ವೇಗವಾಗಿ ಮುದುಕನನ್ನಾಗಿ ಮಾಡುತ್ತವೆ. ಮೊದಲ ತಪ್ಪು ತಡರಾತ್ರಿಯವರೆಗೆ ಎಚ್ಚರವಾಗಿರುವುದು. ನಿದ್ರೆ ಸರಿಯಾಗಿ ಪೂರ್ಣ ಆಗದಿದ್ದಾಗ ದೇಹದ ಚೇತರಿಕೆ ಸರಿಯಾಗಿ ಆಗುವುದಿಲ್ಲ. ಸ್ನಾಯುಗಳು ದುರ್ಬಲವಾಗಲು ಪ್ರಾರಂಭವಾಗುತ್ತವೆ, ಮೆದುಳು ಆಯಾಸಗೊಂಡಂತೆ ಅನಿಸುತ್ತದೆ ಮತ್ತು ದೇಹ ವೇಗವಾಗಿ ಮುದುಕನಂತೆ ಕಾಣಲು ಪ್ರಾರಂಭವಾಗುತ್ತದೆ.
ಎರಡನೇ ತಪ್ಪು, ಇಡೀ ದಿನ ಕುಳಿತುಕೊಂಡಿರುವುದು. ನಿರಂತರವಾಗಿ ಕುಳಿತುಕೊಂಡಿರುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ, ದೇಹ ಬಿಗಿಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಕ್ರಮೇಣ ಸ್ನಾಯುಗಳು ದುರ್ಬಲವಾಗಲು ಪ್ರಾರಂಭವಾಗುತ್ತವೆ. ಮೂರನೇ ತಪ್ಪು, ನೀರು ಕಡಿಮೆ ಕುಡಿಯುವುದು. ನಿರ್ಜಲೀಕರಣವು ದೇಹದಲ್ಲಿ ಆಯಾಸ, ದುರ್ಬಲತೆ ಮತ್ತು ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ಪ್ರಯತ್ನಿಸಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರು ಕುಡಿಯುತ್ತಿರಿ. ಸ್ನೇಹಿತರೆ, ಈಗ ಆ 3 ಶಕ್ತಿಶಾಲಿ ವಸ್ತುಗಳ ಬಗ್ಗೆ ಮಾತನಾಡೋಣ. ಅವು ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ದೇಹವನ್ನು ಒಳಗಿನಿಂದ ಬಲಪಡಿಸಲು ಸಹಾಯ ಮಾಡುತ್ತವೆ. ನಂಬರ್ 1ರಲ್ಲಿ ಅಶ್ವಗಂಧ ಇದೆ. ಆಯುರ್ವೇದದಲ್ಲಿ ಅಶ್ವಗಂಧವನ್ನು ಶಕ್ತಿ ಹೆಚ್ಚಿಸುವ ರಸಾಯನ ಎಂದು ಪರಿಗಣಿಸಲಾಗಿದೆ. ಇದು ದೇಹದ ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ದೇಹದ ಚೇತರಿಕೆಗೆ ಬೆಂಬಲ ನೀಡುತ್ತದೆ. ರಾತ್ರಿ ಬೆಚ್ಚಗಿನ ಹಾಲಿನೊಂದಿಗೆ ಅರ್ಧ ಚಮಚ ಅಶ್ವಗಂಧ ಚೂರ್ಣವನ್ನು ತೆಗೆದುಕೊಳ್ಳಬಹುದು. ನಂಬರ್ 2ರಲ್ಲಿ ಅರಿಶಿಣದ ಹಾಲು ಇದೆ. ಅರಿಶಿಣದಲ್ಲಿ ಕಂಡುಬರುವ ಘಟಕಗಳು ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಕೀಲುಗಳು ಮತ್ತು ಸ್ನಾಯುಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಜೊತೆಗೆ ಇದು ದೇಹಕ್ಕೆ ವಿಶ್ರಾಂತಿ ನೀಡಲು ಸಹಾಯ ಮಾಡುತ್ತದೆ. ನಂಬರ್ 3ರಲ್ಲಿ ಮೆಂತ್ಯ ಬೀಜಗಳು ಇವೆ. ಮೆಂತ್ಯ ಬೀಜಗಳು ದೇಹದ ಪಚನವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತವೆ ಮತ್ತು ಆಯುರ್ವೇದದ ಪ್ರಕಾರ ವಾತ ದೋಷವನ್ನು ಸಮತೋಲನಗೊಳಿಸಲು ಸಹಾಯಕ ಎಂದು ಪರಿಗಣಿಸಲಾಗುತ್ತದೆ. ರಾತ್ರಿ ಮೆಂತ್ಯ ಬೀಜಗಳನ್ನು ನೆನೆಸಿ ಬೆಳಗ್ಗೆ ತಿನ್ನುವುದು ಬಹಳಷ್ಟು ಜನರಿಗೆ ಪ್ರಯೋಜನಕಾರಿಯಾಗಬಹುದು. ಸ್ನೇಹಿತರೆ, ಹೆಚ್ಚುತ್ತಿರುವ ವಯಸ್ಸನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಸರಿಯಾದ ಅಭ್ಯಾಸಗಳಿಂದ ಅದನ್ನು ಆರೋಗ್ಯಕರವಾಗಿ ಮಾಡಬಹುದು. ನೆನಪಿಡಿ, ಬಲವಾದ ದೇಹ ಯಾವುದೇ ಔಷಧಕ್ಕಿಂತ ಕಡಿಮೆ ಅಲ್ಲ, ಬದಲಿಗೆ ಪ್ರತಿದಿನದ ಸರಿಯಾದ ಅಭ್ಯಾಸಗಳಿಂದ ನಿರ್ಮಾಣವಾಗುತ್ತದೆ. ನೀವು 60ರ ನಂತರವೂ ನಿಮ್ಮ ದೇಹ ಬಲವಾಗಿರಲು, ನಡಿಗೆ ಸ್ಥಿರವಾಗಿರಲು ಮತ್ತು ಜೀವನದ ಶಕ್ತಿ ಉಳಿದಿರಲು ನೀವು ಬಯಸಿದರೆ ಇಂದಿನಿಂದಲೇ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.